ಹಲೋ ಎವ್ರಿವನ್, ವೆಲ್ಕಮ್ ಟು ದೀಪು ವೈಬ್ ಯೂಟ್ಯೂಬ್ ಚಾನಲ್. ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದಲ್ವಾ, ಸೂರ್ಯ ಟೆಂಪಲ್ಗೆ ಹೋಗಬೇಕಾದ್ರೆ ನಾನು ನಿಮಗೆ ಎ ಲೆಟರಿಂದ ಸ್ಟಾರ್ಟ್ ಆಗೋಂಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಎಸ್, ನೋಡ್ತಾ ಇದ್ದೀರಾ ಅಲ್ವಾ, ಎಷ್ಟು ದಟ್ಟ ಅರಣ್ಯ ಕಾಡು. ಈ ಮಧ್ಯದಲ್ಲಿ ಇರುವಂಥ ದೇವಸ್ಥಾನ ಯಾವುದು ಅಂತ ನಾನು ಗೆಸ್ ಮಾಡಿದ್ರಾ? ಎಸ್, ನನ್ನ ತಮ್ಲೇನ್ ಆಲ್ರೆಡಿ ನೋಡಿದಿರಲ್ವಾ. ನಾನು ಹೋಗ್ತಾ ಇರೋದು ಶ್ರೀ ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ. ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಧರ್ಮಸ್ಥಳದಿಂದ 90 ಕಿಲೋಮೀಟರ್ ಅಂತರ ಇದೆ, ಮತ್ತು ಚಿಕ್ಕಮಗಳೂರಿಂದ ನೀವು ಹೋಗಬೇಕು ಅಂದರೆ 70 ಕಿಲೋಮೀಟರ್ ಅಷ್ಟೇ. ಸೊ ಇಷ್ಟು ಸುಂದರವಾದ ಕಾಡಿನ ಮಧ್ಯ ಆ ದೇವಸ್ಥಾನ ಇದೆ ಅಂತ ಯಾರಾದರೂ ಗೆಸ್ ಮಾಡಿದ್ರಾ? ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂದರೆ ಬನ್ನಿ ತೋರಿಸ್ತೀನಿ. ಬಟ್ ನಾನು ಹೋದಾಗ ಸಮಯ ಸಂಜೆ ಆಗಿರೋದ್ರಿಂದ ಎದುರುಗಡೆ ಇರೋವಂಥ ಒಂದು ಸುಂದರ ವ್ಯೂ ನಾನು ತೋರೋಕ್ಕಾಗ್ತಿಲ್ಲ. ಬಟ್ ನೀವೇನಾದರೂ ಹೋದಾಗ ಆ ದೇವಸ್ಥಾನ ಎದುರುಗಡೆ ಒಂದು ರೌಂಡ್ ಸುತ್ತ ನೋಡಿ. ಎಷ್ಟು ಕಾಡು ಅಂದರೆ ಸುತ್ತಮುತ್ತ ಗಿಡ ಮರಗಳು, ಆ ಸುಂದರ ಪ್ರಕೃತಿನ ನೀವು ನೋಡಲೇಬೋದು. ಸೊ ಹಾಗಾಗಿ ನಾನು ಬಂದಾಗ ಸಮಯ ಆಲ್ಮೋಸ್ಟ್ 7:30 ಆಗಿತ್ತು. ಟೆಂಪಲ್ ಓಪನಿಂಗ್ ಟೈಮಿಂಗ್ಸ್ ಬಂದು ಬೆಳಗ್ಗೆ 6:30ರಿಂದ 9 ಗಂಟೆ ಇರುತ್ತೆ, ಪುನಃ 11ರಿಂದ 2 ಗಂಟೆ. ಸಂಜೆ ಬಂದು ನಿಮಗೆ 7 ಗಂಟೆಯಿಂದ 9 ಗಂಟೆವರೆಗೂ ಓಪನ್ ಇರುತ್ತೆ. ಸೊ ಇಲ್ಲಿ ಉಳ್ಕೊಳ್ಳೋದಕ್ಕೆ ಫೆಸಿಲಿಟಿ, ರೂಮ್ಸ್ ಆಗಲಿ ಪ್ರತಿಯೊಂದು ಇರುತ್ತೆ. ಬಟ್ ಸಿಂಗಲ್ ಹೋದರೆ ಫೆಸಿಲಿಟಿ ಸಿಗೋಲ್ಲ, ನಿಮಗೆ ರೂಮ್ ಅವೈಲಬಲ್ ಇರಲ್ಲ. ಸೊ ಫ್ಯಾಮಿಲಿಯವ್ರಿಗೆ ಮಾತ್ರ ಕೊಡ್ತಾರೆ. ಸೊ ಹಾಗಾಗಿ ನೋಡಿಕೊಂಡು ಪ್ರೀವಿಯಸ್ಸೇ ಬುಕ್ ಮಾಡಿ ಹೋಗಿ. ಸೊ ನಾನು ಆಲ್ಮೋಸ್ಟ್ ದೇವಸ್ಥಾನ ಮುಂದೆ ಬಂದಿದ್ದೀನಿ. ಮನುಷ್ಯನಿಗೆ ಮತ್ತು ಪ್ರಾಣಿಗಳಾಗಲಿ ಪ್ರತಿಯೊಂದು ಸಣ್ಣ ಪುಟ್ಟ ಜೀವಿಗಳಿಗೆ ಬೇಕಾದಂಥ ಆಹಾರ, ಆ ಆಹಾರ ಸಿಗಬೇಕು ಅಂದರೆ ಶ್ರೀ ಅನ್ನಪೂರ್ಣೇಶ್ವರಿ ಅವರ ಆಶೀರ್ವಾದ ಬೇಕೇ ಬೇಕು. ಒಂದು ಸತಿ ಅವರ ಆಶೀರ್ವಾದ ತಗೊಂಡ್ರೆ ಪ್ರತಿನಿತ್ಯ, ಅಂದರೆ ನಾವು ಇರೋವರೆಗೂ ಕೂಡ ಆಹಾರದ ದೋಷ ಇರಲ್ಲ ಅಂತ ಕೂಡ ಇಲ್ಲಿ ಪ್ರತೀತಿ ಇದೆ. ಸೊ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಒನ್ ಆಫ್ ಮೈ ಫೇವ್ರೆಟ್ ದೇವಸ್ಥಾನ ಅಂತಲೇ ಹೇಳ್ಬೋದು. ನನಗೆ ಬಹಳಷ್ಟು ತುಂಬಾ ಇಷ್ಟವಾದಂಥ ದೇವರು ಕೂಡ ಹೌದು. ಯಾಕಂದರೆ ಅನ್ನಪೂರ್ಣೇಶ್ವರಿ ಅಂದರೆ ಅನ್ನನ ಪೂರ್ಣ ಮಾಡುವಂಥ ದೇವತೆ ಇವರು. ಸೊ ಹಾಗಾಗಿ ನೀವು ಬಹಳ ಕಡೆ ನೋಡೋಕ್ಕಾಗಲ್ಲ ಈ ದೇವಸ್ಥಾನನ. ಸೊ ಹೊರನಾಡಲ್ಲಿ ಮಾತ್ರ ನೀವು ಅನ್ನಪೂರ್ಣೇಶ್ವರಿ ದೇವಸ್ಥಾನನ ನೀವು ನೋಡ್ಬೋದು. ಅದರಲ್ಲೂ ನಿಂತಿರೋವಂಥ ಭಂಗಿಲಿ, ಅದರಲ್ಲೂ 6 ಅಡಿ ಎತ್ತರದ ಚತುರ್ಭುಜ ಅಂದರೆ 4 ಕೈಗಳಿರುವಂಥ ಈ ದೇವತೆಯನ್ನು ನೀವು ನೋಡುವಂಥ ಏಕೈಕ ಜಾಗ. ಅದರಲ್ಲೂ ಶಂಖ ಚಕ್ರ, ಶೀಕ್ ಚಕ್ರ ಮತ್ತು ಗಾಯತ್ರಿಯನ್ನು ಹಿಡಿದು ನಿಂತಿರುವಂಥ ದೇವತೆಯನ್ನು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಂಟ್ರೆನ್ಸ್ ನೀವು ಹೋಗ್ತಾ ಇದ್ದಂಗೆ ದೇವ್ರನ್ನ ನೀವು ನೋಡ್ಬೋದು. ಹೇಗಿರುತ್ತೆ ಅಂದರೆ ಅಡಿಯಿಂದ ಮುಡಿವರೆಗೂ ಕೂಡ ದೇವತೆನ ಪೂರ ಚಿನ್ನದಿಂದನೇ ಆಭರಣದಲ್ಲಿ ಕವಚ ಎಲ್ಲ ಕವರ್ ಮಾಡಿ ನೀಟಾಗಿ ಅಲಂಕಾರ ಮಾಡಿರುವಂಥ ಅನ್ನಪೂರ್ಣೇಶ್ವರಿನ ನೋಡಿದ್ರೆ ಮೈ ಮರೆತು ಅಲ್ಲೇ ನಿಂತ್ಕೊಂಡು ತುಂಬಾ ನೀವು ಹೇಗೆ ಅಂದರೆ ಪ್ರಪಂಚದಲ್ಲಿ ಎಷ್ಟೇ ಒಂದು ಕಷ್ಟ ನೋವುಗಳಿದ್ರೂ ಕೂಡ ದೇವ್ರನ್ನ ಒಂದು ಸತಿ ನೋಡಿದ್ರೆ ಪ್ರತಿಯೊಂದು ಕೂಡ ಮೈ ಮರಿಬೋದು. ನಗುಮುಖದ ದೇವತೆ ನೋಡಿದ ತಕ್ಷಣ ಆಚೆ ಬಂದು ಪುನಃ ನೀವಿಲ್ಲಿ ನೋಡ್ಬೋದಲ್ವ, ಇಲ್ಲಿ ಅಂಗಡಿ ಮುಂಗಟ್ಟು ಕೂಡ ಇದೆ. ಅಲ್ಲಿ ನೀವೇನಾದರೂ ಸ್ಪೈಸಸ್ ಆಗಲಿ, ಬೇರೆ ಏನಾದರೂ ಬಳೆ, ಈ ಥರ ಏನಾದರೂ ಕೂಡ ಪರ್ಚೇಸ್ ಮಾಡ್ಬೋದು. ಸ್ವಲ್ಪ ಕಾಣಿಸ್ತಿದೆ ನೋಡಿ ದೇವ್ರನ್ನ. ಈಚೆಯಿಂದನೇ ಸ್ವಲ್ಪ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿನಿ. ಈಚೆ ಇದೇನು ಪಡ್ಸಾಲೆ ಇದೆ, ಮುಂಚೆ ಈ ದಟ್ಟ ಕಾಡಿನ ಮಧ್ಯೆ ಎಲ್ಲೂ ರೂಮ್ ಸಿಗ್ತಿಲ್ಲ ಅಂತ ಹೇಳಿ ದೇವಸ್ಥಾನದವರು ಒಂದು ನಿರ್ಧಾರ ತೊಗೊಂಡಿರುತ್ತೆ, ಇಲ್ಲೇ ಕೂಡ ಮಲಗ್ಬೋದು ಅಂತೇಳಿ. ಯಾರಾದರೂ ದರ್ಶನಕ್ಕೆ ಬರ್ತಾರೆ ನೋಡಿ, ಅವರಿಗೆ ಓದ್ಕೊಳ್ಳೋದಕ್ಕಾಗಲಿ ಹಾಸಿಗೆ ದಿಂಬು ಸಣ್ಣ ಸಣ್ಣ ಸಹಾಯ ಕೂಡ ಮಾಡ್ತಾರೆ. ಇಲ್ಲಿ ಈಚೆಗಡೆ ಆವರಣದಲ್ಲಿ ಕೂಡ ನೀವು ಮಲ್ಕೊಬೋದು, ಮುಂಚೆ ಹಾಗೆ ಮಾಡ್ತಿದ್ರಂತೆ. ಸೊ ಅದೆಲ್ಲ ಮುಗಿಸಿ ನಾನು ಹೋಗಿದ್ದು ಅನ್ನಪ್ರಸಾದಕ್ಕೆ. ಪ್ರತಿ ಅಕ್ಷಯ ತೃತೀಯಾಗೆ ಇಲ್ಲಿ ಅನ್ನಪೂರ್ಣೇಶ್ವರಿಯ ಜನ್ಮದಿನ ಅಂತ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾರೆ. ದರ್ಶನ ಎಲ್ಲ ಮುಗಿಸಿ ನಾನು ಸಹ ಭೋಜನ ಶಾಲಾ ಕಡೆ ಹೋದೆ. ಇಲ್ಲಿ ಹೋಗಬೇಕಾದ್ರೆ ಎಡಗಡೆನೆ ಭೋಜನ ಶಾಲಾ ಇದೆ. ಈಗ ಸ್ವಲ್ಪ ಶಿಫ್ಟ್ ಮಾಡಿದ್ದಾರೆ, ಈ ಕಡೆ ಹೋಗ್ಬೋದು, ನೀವು ನೋಡ್ಬೋದು. ಇಲ್ಲಿಂದ ಹೋಗ್ತಾ ಎಡಗಡೆ ನೀವು ಹೋದರೆ ಭೋಜನ ಶಾಲಾ ಸಿಗುತ್ತೆ. ಸೊ ಅಲ್ಲಿ ಹೋಗಿ ಊಟ ಎಲ್ಲ ಮಾಡಿ ಅನ್ನಪ್ರಸಾದನ ಪ್ರತಿಯೊಬ್ಬರು ಕೂಡ ಇಲ್ಲಿ ಸೇವನೆ ಮಾಡಲೇಬೇಕು. ಪಾರ್ವತಿಯ ಇನ್ನೊಂದು ರೂಪನೇ ಶ್ರೀ ಅನ್ನಪೂರ್ಣೇಶ್ವರಿ. ಶಿವನಿಗೆ ಹೊಟ್ಟೆ ತುಂಬುವಷ್ಟು ಅನ್ನ ನೀಡಿ ಅನ್ನಪೂರ್ಣೆ ಆದಂಥ ಈ ಮಾತೆಯು ಎಲ್ಲರಿಗೂ ಆಹಾರ ಪ್ರತಿನಿತ್ಯನೂ ಸಿಗಲಿ ಅಂತ ಹೇಳ್ತಾ, ಬೇಡ್ಕೊತ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತ ಸಹ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೊರನಾಡಿನ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮಾತೆ ಶ್ರೀ ಅನ್ನಪೂರ್ಣೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಆರೋಗ್ಯ ಕೊಡಲಿ ಅಂತ ಕೇಳ್ಕೊತ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ಒಂದು ವಿಡಿಯೋ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಕಾಯ್ತೀರಿ. ಗೆಸ್ ಮಾಡ್ತೀರಿ ಸಹ, ಇದ್ರ ಸಮೀಪ ಇರುವಂಥ ದೇವಸ್ಥಾನನೇ ಹೌದು. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋದ್ಮೇಲೆ ಮತ್ತೊಂದು ದೇವಸ್ಥಾನಕ್ಕೆ ಹೋಗದೆ ಇರೋಕ್ಕಾಗತ್ತಾ? ಈಗ ಕ್ಲೂ ಕೊಟ್ಟಿದ್ದೀನಲ್ವಾ, ಗೆಸ್ ಮಾಡ್ತೀರಿ. ಮತ್ತೊಂದು ದೇವಸ್ಥಾನದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್ ಆಫ್ ಯೋರ್ ಹೆಲ್ತ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್. ಜೈ ಶ್ರೀರಾಮ್.